ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಸಂಬಂಧ ಸರ್ಕಾರದ ಅಮಾನತು ಪ್ರಶ್ನಿಸಿ ಸಿಎಟಿಗೆ ಅರ್ಜಿ. ವಿಕಾಸ್ ಕುಮಾರ್ ಈ ಅರ್ಜಿ ಸಲ್ಲಿಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅಮಾನತು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ. ಕಮಿಷನರ್ ಸೇರಿದಂತೆ ಪ್ರಮುಖ ತಲೆದಂಡಗಳಾಗಿದ್ದವು. ಅದನ್ನ ಪ್ರಶ್ನಿಸಿ ಈಗ ಸಿಎಟಿಗೆ ಅರ್ಜಿ ಸಲ್ಲಿಸಲಾಗಿದೆ. ವಿಧಾನಸೌಧದ ಕಾಲ್ತುಳಿತ ಪ್ರಕರಣ ಸಂಬಂಧ ಈಗ ಸಿಎಟಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಹೆಚ್ಚುವರಿ ಆಯುಕ್ತ, ಪಶ್ಚಿಮ ವಿಭಾಗದ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಈಗ ಸಿಎಟಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಒಂದು ಕಡೆ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರಿವೋಕ್ ಮಾಡಿ ಅಂತ. ಇಂಡಿಯನ್ ಪೊಲೀಸ್ ಫೌಂಡೇಶನ್ ನಿಂದಲೂ ಪತ್ರ. ಮತ್ತೊಂದು ಕಡೆ ಸಿಎಟಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ವಿಕಾಸ್ ಕುಮಾರ್. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದು ನಿರೀಕ್ಷಿತ ಅಲ್ವಾ? ಭವನ ಅಂದ್ರೆ ಐಪಿಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರುವಂತಹ ಆದೇಶ ಏನಿದೆ, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕವಾಗಿ ಸರ್ಕಾರದ ವಿರುದ್ಧ ಒಂದಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ದಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ಬೆರಳು ತೋರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ ಅಮಾನತಾಗಿರುವಂತಹ ಐಟಿ ದರ್ಜೆಯ ಅಧಿಕಾರಿ ಆಗಿರುವಂತಹ ವಿಕಾಸ್ ಅವರು ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಪಶ್ಚಿಮ ವಿಭಾಗ ಇದ್ರು. ಇವ್ರನ್ನ ಏನೋ ಅಮಾನತು ಮಾಡಿ ಏನೋ ಆದೇಶವನ್ನು ಮಾಡಲಾಗಿತ್ತು. ಆ ಅಮಾನತು ಆದೇಶವನ್ನ ಪ್ರಶ್ನಿಸಿ ಈಗ ಸಿಐಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಅದಷ್ಟು ಇನ್ನೇನು ವಿಚಾರಣೆಗೆ ನಿಗದಿ ಆಗ್ಬೇಕಾಗಿರುವಂತದ್ದು. ಇಲ್ಲಿ ಯಾವುದೇ ಅಧಿಕಾರಿಗಳ ವಿರುದ್ಧ ಸರ್ಕಾರ ಆಗ್ಲಿ ಅಥವಾ ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಏನೋ ಕ್ರಮವನ್ನು ತೆಗೆದುಕೊಂಡಿದ್ರೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರುವಂತದ್ದು. ಹಾಗಾಗಿ ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಅರ್ಜಿಯ ಪ್ರತಿಯಷ್ಟೇ ಸಿಗಬೇಕಾಗಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ವಿಕಾಸ್ ಆಗ್ಲಿ ಅಥವಾ ಅವರ ಪರ ವಕೀಲರು ಕೋರ್ಟ್ ಅಂದ್ರೆ ಸಿಐಟಿ ಮುಂದೆ ಯಾವ ರೀತಿಯಾದ ವಾದವನ್ನ ಮಂಡಿಸ್ತಾರೆ, ಇದು ಯಾವ ಆಧಾರದ ಮೇಲೆ ಇವ್ರನ್ನ ಅಮಾನತು ಮಾಡಲಾಗಿತ್ತು ಅನ್ನುವಂಥದ್ದನ್ನ ಅವು ಸರ್ಕಾರ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಜೊತೆಗೆ ಈ ತಕ್ಷಣಕ್ಕೆ ತಾವು ಅಮಾನತು ಏನು ಆದೇಶ ಆಗಿದೆ ಅದನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡುತ್ತಾ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ನಾಳೆ ನಾಡಿನಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಏನು ಆದೇಶ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ಭವನ. ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.